ಮಾಜಿ ಪತ್ನಿಯನ್ನ ಭೀಕರವಾಗಿ ಮಾಜಿ ಪತಿ ಹತ್ಯೆಗೈದಿದ್ದಾನೆ. ಮಾಜಿ ಪತ್ನಿಯನ್ನ ಕೊಲೆ ಮಾಡಿದ ಆರೋಪಿ ಮಹೇಶ್ ಸಾಫ್ಟ್ವೇರ್ ಇಂಜಿನಿಯರ್ನನ್ನ ಮಾಜಿ ಪತಿ ಕೊಲೆ ಮಾಡಿದ್ದಾನೆ. ಸುನೀತಾ ಕೊಲೆಯಾದಂತಹ ಮಾಜಿ ಪತ್ನಿ. ತೆಲಂಗಾಣದ ಹೈದರಾಬಾದ್ನಲ್ಲಿ ಈ ಒಂದು ಭೀಕರ ಮರ್ಡರ್ ಆಗಿದೆ. ಅಪಾರ್ಟ್ಮೆಂಟ್ನಲ್ಲಿ ಚಾಕು ಕುಡುಗೋಲಿನಿಂದ ಹಲ್ಲೆಯನ್ನ ಮಾಡಿ ಆಕೆಯನ್ನ ಮಾಜಿ ಪತಿ ಕೊಂದು ಹಾಕಿದ್ದಾನೆ. ಹೂವಿನ ಕುಂಡದಿಂದ ತಲೆಗೆ ಹೊಡೆದು ಭೀಕರವಾಗಿ 28 ವರ್ಷದ ಸುನೀತಾಳನ್ನ ಕೊಲೆ ಮಾಡಿದ್ದಾನೆ. ಆರೋಪಿ ಮಹೇಶ್ನ ಬಂಧನ ಕೂಡ ಆಗಿದೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ರಕ್ತದ ಮಡುವಿನಲ್ಲಿ ಸುನೀತಾ ಬಿದ್ದಿದ್ದಾರೆ ಅಂತ ಹೇಳಿ. ತುಂಬಾನೇ ಮಾರಣಾಂತಿಕವಾಗಿ ತನ್ನ ಮಾಜಿ ಪತ್ನಿಯನ್ನ ಈತ ಕೊಲೆ ಮಾಡಿದ್ದಾನೆ. ಕೌಟುಂಬಿಕ ಕಲಹದಿಂದ ಬೇಸತ್ತಿದ್ದ ಮಾಜಿ ಪತಿ ಮಹೇಶ್ ವಿದೇಶದಲ್ಲಿ ಕೆಲಸ ಮಾಡ್ತಿದ್ದ. ವಿದೇಶದಲ್ಲಿ ಈ ದಂಪತಿ ಇದ್ರು. ಆದರೆ ಕುಟುಂಬದಲ್ಲಿ ತಾಳ ಸರಿ ಇರಲಿಲ್ಲ, ತಾಳ ತಪ್ಪಿತ್ತು. ಹಾಗಾಗಿ ಸಂಸಾರ ಛಿದ್ರವಾಗಿತ್ತು. 2022ರಲ್ಲಿ ಮದುವೆಯಾಗಿದ್ರು. 24ರಲ್ಲಿ ಮಹೇಶ್ ಮತ್ತು ಸುನೀತಾ ವಿಚ್ಛೇದನವನ್ನು ಪಡೆದಿದ್ರು. 2025ರಲ್ಲಿ ಎರಡನೇ ಮದುವೆಯಾಗಿದ್ರು 28 ವರ್ಷದ ಸುನೀತಾ. ಮಹಾರಾಷ್ಟ್ರದಲ್ಲಿ ಕೌಟುಂಬಿಕ ಕಲಹ ಕೇಸನ್ನ ಮಾಜಿ ಪತಿ ಮಹೇಶ್ ವಿರುದ್ಧ ಸುನೀತಾ ದಾಖಲು ಮಾಡಿದ್ರಂತೆ. ಈ ಕೇಸ್ ದಾಖಲಾಗಿದ್ರಿಂದ ವಿದೇಶಕ್ಕೆ ಹೋಗೋದಕ್ಕೆ ಮಹೇಶ್ಗೆ ತುಂಬಾನೇ ಸಮಸ್ಯೆ ಆಗಿದೆ. ಪಾಸ್ಪೋರ್ಟ್ ಕೂಡ ಕ್ಯಾನ್ಸಲ್ ಆಗಿತ್ತಂತೆ. ವಿದೇಶಕ್ಕೆ ಹೋಗಲಾಗದೆ ತೆಲಂಗಾಣದಲ್ಲೇ ಮಹೇಶ್ ವಾಸ ಮಾಡ್ತಾ ಇದ್ರಂತೆ. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಸುನೀತಾ ಅಂತ ಹೇಳಿ ಆಕೆಯನ್ನೇ ಕೊಂದಿದ್ದಾನೆ ಮಾಜಿ ಪತಿ. ಸುನೀತಾ ನಡೆಗೆ ಬೇಸತ್ತಿದ್ದ ಮಹೇಶ್ ಕೊಲ್ಲೋದಕ್ಕೆ ನಿರ್ಧಾರವನ್ನ ಮಾಡಿದ್ದ. ಸುನೀತಾ ಮೇಲೆ ಮತ್ತಷ್ಟು ದ್ವೇಷವನ್ನ ಬೆಳೆಸ್ಕೊಂಡಿದ್ದ. ಸುನೀತಾ ಎಲ್ಲಿ ವಾಸ ಮಾಡ್ತಿದ್ದಾಳೆ ಅನ್ನೋದನ್ನ ಪತ್ತೆ ಹಚ್ಚಿದ್ದ. ಜಾಲತಾಣದ ಮೂಲಕ ಸುನೀತಾ ನಿವಾಸದ ವಿಳಾಸ ಪತ್ತೆಯಾಗಿ ಆಕೆಯನ್ನ ಕೊಲ್ಲೋದಕ್ಕೆ 2 ತಿಂಗಳ ಹಿಂದೆಯೇ ಪಕ್ಕಾ ಪ್ಲಾನ್ ಮಾಡಿದಂತೆ. ಹೈದರಾಬಾದ್ಗೆ ಬಂದು ಪ್ಲಾನ್ ಮಾಡಿ ಅಂತೆಯೇ ಸುನೀತಾಳನ್ನ ಹತ್ಯೆ ಮಾಡಿದ್ದಾನೆ. ಮಹೇಶ್ನಿಂದ 2 ಚಾಕು ಮತ್ತು ಡ್ರಿಲ್ಲಿಂಗ್ ಮಿಷನ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ, ಸಂಸಾರ ಸರಿ ಇರಲಿಲ್ಲ, ಡಿವೋರ್ಸ್ ಆಗಿತ್ತು. ಆದರೂ ಕೂಡ ಪತ್ನಿ ಮೇಲೆ ಈತನಿಗೆ ದ್ವೇಷ ಇತ್ತು. ಯಾಕಂದ್ರೆ ಆಕೆ ಕಂಪ್ಲೇಂಟ್ ಕೊಟ್ಟಿದ್ಲು ಅನ್ನೋದು. ಇದರ ಹೊರತಾಗಿ ಬೇರೆ ಏನಾದರೂ ಕಾರಣಗಳು ಕಂಡು ಬರ್ತಾ ಇದೆಯಾ ಏನು? ಮಧುಶ್ರೀ, ಖಂಡಿತ ಕೌಟುಂಬಿಕ ಕಾಲದಿಂದ ಬೇಸತ್ತಂಥ ಪತಿ ತನ್ನ ಪತ್ನಿಯನ್ನು ಏನು ಸಾಯಿಸಿರುವಂಥ ಘಟನೆ ತೆಲಂಗಾಣದ ಹೈದರಾಬಾದ್ನಲ್ಲಿ ನಡೆದಿರುವಂಥದ್ದು. ಅಪಾರ್ಟ್ಮೆಂಟ್ನಲ್ಲಿ ನಡೆದ ಘಟನೆ ಅಂತ ಹೇಳ್ಬೋದು. ಏನು ಇವರಿಬ್ಬರು ಕೂಡ ಮದುವೆ ಆಗಿರ್ತಾರೆ, ಅಂದರೆ 2022ರಲ್ಲೂ ಕೂಡ ಮದುವೆ ಆಗಿರ್ತಾರೆ. ಕೆಲವು ದಿನಗಳು ಮಾತ್ರ ಇವರು ಜೊತೆಲಿದ್ದರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ವಾಪಸ್ ಏನು ಬಂದೆ ಆಕೆ ಏನು ಕೌಟುಂಬಿಕ ಕಲಹ ಮತ್ತು ಹಿಂಸಾಚಾರ ಪ್ರಕರಣ ಕೂಡ ಮಹಾರಾಷ್ಟ್ರದಲ್ಲಿ ದಾಖಲೆ ಮಾಡಿರ್ತಾಳೆ. ಅದ್ರ ಜೊತೆಗೆ ಸಾಕಷ್ಟು ನೋವನ್ನು ಕೂಡ ಅಂದರೆ ಸ್ಟೇಷನ್ಗೆ ಕರೆಸುವಂಥದ್ದು, ಸಾಕಷ್ಟು ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇದ್ರ ಜೊತೆಗೆ ಇತ್ತೀಚೆಗೆ ಏನು ಎರಡನೇ ಮದುವೆ ಕೂಡ ಸುನೀತಾ ಅನ್ನೋದು ಕೂಡ ಗೊತ್ತಾಗ್ತಾ ಅಂದರೆ ಸುನೀತಾ ಎರಡನೇ ಮದುವೆ ಆಗಿರ್ತಾಳೆ. ಇದಕ್ಕೆ ಬೇಸಂತ ಈತ 2 ತಿಂಗಳ ಹಿಂದೆನೇ ಒಂದು ಹಾಸ್ಟೆಲಲ್ಲಿ ಸ್ಥಳೀಯವಾಗಿ ತಂಗಿದ್ದು ಮತ್ತೆ ಅದನ್ನ ನೇರವಾಗಿ ಹೋಗಿ ಅದನ್ನ ಈಗ ಕೊಲೆ ಮಾಡಿರುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ಮೊದಲೇದಾಗಿ ಕುಡುಗೋಲು ಸೇರಿದಂಥ ಮಾರ್ಕಸ್ತ್ರಗಳಿಂದ ಹಲ್ಲೆ ಮಾಡಿರುವಂಥದ್ದು. ಇದಾದಂಥ ನಂತರ ಕತ್ತಿಸ್ಕಿ ಕೊಲೆ ಮಾಡಿರೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಸದ್ಯ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಆರೋಪಿಯನ್ನು ವಶಕ್ಕೆ ಕೂಡ ಪಡೆದಿರುವಂಥದ್ದು. ಈತ ಫಾರಿನಲ್ಲಿ ಕೂಡ ಇರ್ತಾನೆ. ಆದರೆ ಇತ್ತೀಚೆಗೆ ತಾಯಿ ಏನು ಇಲ್ಲಿ ಸಾವನ್ನಪ್ಪಿರುವಂಥ ಹಿನ್ನೆಲೆಯಲ್ಲಿ ಭಾರತಕ್ಕೆ ವಾಪಸ್ ಬಂದಿರ್ತಾನೆ. ಹೀಗಾಗಿ ಆತನ ಪಾಸ್ಪೋರ್ಟ್ ಕೂಡ ವಶಕ್ಕೆ ಪಡೆದಿರುವಂಥ ಹಿನ್ನೆಲೆಯಲ್ಲಿ ವಾಪಸ್ ಹೋಗೋದಕ್ಕೂ ಕೂಡ ಆಗೋದಿಲ್ಲ. ಈಗ ಇದಕ್ಕೆ ಬೇಸತ್ತಂತ ಇದರಿಂದ ಸಾಕಷ್ಟು ಒಂದು ಪತ್ನಿಯಿಂದಲೇ ಇದೆಲ್ಲ ಆಗ್ತಾ ಇದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗ ಕೊಲೆ ಮಾಡಿರುವಂಥದ್ದು ಬೆಳಕಿಗೆ ಬರ್ತಾ ಇರುವಂಥದ್ದು. ಮಧುಶ್ರೀ, ಧನ್ಯವಾದ ಮಹೇಶ್ ತಮ್ಮ ಮಾಹಿತಿಗಾಗಿ.